ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೆಳಗಿನ ಶುಭೋದಯ ಎಲ್ರಿಗೂ. ಏನಪ್ಪ ಅಡುಗೆ ರೂಮ್ ತೋರಿಸಿ ವೀಡಿಯೋ ಮಾಡ್ತಾವ್ರೆ ಅಡುಗೆ ರೂಮು ತೋರಿಸ್ತಾ ವೀಡಿಯೋ ಮಾಡ್ತಾವ್ರೆ ಅನ್ಕೋಬೇಡಿ. ಇವತ್ತು ಶುಕ್ರವಾರ. ನಿನ್ನೆ ಮಧ್ಯಾಹ್ನ 1 ಗಂಟೆಲಿ ನೀರು ಖಾಲಿಯಾಗಿದ್ದು, ನೀರಿರಲಿಲ್ಲ. ಹಂಗಾಗಿ ಪಾತ್ರೆ ಏನೂ ತೊಳೆದಿರಲಿಲ್ಲ. ನೈಟ್ ಅಡುಗೆನೂ ಮಾಡಲಿಲ್ಲ ಮತ್ತು ಊಟನೂ ಮಾಡಲಿಲ್ಲ. ಹಂಗೆ ಮಲಗಿಬಿಟ್ಟಿದ್ದೆ. ನನಗೆ ನೈಟ್ ಎಲ್ಲನೂ ಸ್ವಲ್ಪ ಯಾಕೋ ಲೂಸ್ ಮೋಷನ್ ಆದಂಗೆ ಆಗ್ಬಿಟ್ಟು ಒಂಥರ ಸುಸ್ತು ಹೆಂಗೆಂಗೋ ಆಗೋಗ್ಬಿಡ್ತು. ಅದಕ್ಕೆ ಅಡುಗೆನೂ ಮಾಡಲಿಲ್ಲ, ಊಟನೂ ಮಾಡಲಿಲ್ಲ. ನನ್ನ ಮಗ ಇರೋದು ಊಟ ಮಾಡಿ ತಗೊಂಡೋಗಿದ್ದ. ಚಪಾತಿ ಮಾಡಿಟ್ಟಿದ್ದೆ, ತಗೊಂಡೋಗಿದ್ದ ಅವನು. ನೋಡಿ, ಫಿಲ್ಟ್ರ್ ನೀರು ಖಾಲಿ, ಕುಡಿಯೋ ನೀರು ಇಲ್ಲ ಇದರಲ್ಲಿ. ಕುಡಿಯೋ ನೀರು ಖಾಲಿ ಆಗೈತೆ. ನೀರಿನ್ನೂ ಬಿಟ್ಟಿಲ್ಲ. ಇವತ್ತು ಅವಲೇ 7:45 ಟೈಮ್ ಬಂದು 7:30. ಹಾಗಾಗಿ ನೀರಿಲ್ಲ ಇನ್ನೂ. ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ನೀರು ಅಂತ ಗೊತ್ತಿಲ್ಲ. ಈ ಥರ ಪಾತ್ರೆ ಎಲ್ಲ ಇರೋದಕ್ಕೂ ಅದಕ್ಕೂ ನನಗಂತೂ ನೀರಿಲ್ಲದಕ್ಕೂ ಮುಖಕ್ಕೆ ಬೆಳಗ್ಗೆ ಎದ್ದು ಬಾಯಿ ಮುಕ್ಕಳ್ಸೋಕ್ಕೂ ನೀರಿರಲಿಲ್ಲ. ಅಷ್ಟು ನೀರು ನಮಗೆ ನೀರಿಂದು ಇದಾಗ್ಬಿಡ್ತು. ಮತ್ತು ಇಲ್ಲೆಲ್ಲೂ ಹೊರಗಡೆ ಲೋಕಲ್ ನೆಲ್ಲಿಗಳು ಎಲ್ಲೂ ಇಲ್ಲ. ಎಲ್ಲನ ತುಂಬ್ಕೊಂಡು ಒಂದು 4-5 ಬಿಂದಿಗೆ ತುಂಬ್ಕೊಂಡು ಬಂದು ನನಗಿದ್ದಿದ್ರೆ ಎಲ್ಲಾದರೂ ಒಂದು 2-3 ಬಿಂದಿಗೆ ಇಟ್ಕೊಂಬರ್ತಿದ್ದೆ. ಇಲ್ಲ, ಅದು ಇಲ್ಲ. ನಾವು ಹಳೆ ಮನೆಗಿರತ್ತವ ನೆಲ್ಲಿ ಇತ್ತು, ಅಲ್ಲಿ ಇಟ್ಕೊಬೋದಾಯಿತು. ಆದರೆ ಅಲ್ಲಿ ನೀರಿಗೇನು ಸಮಸ್ಯೆ ಇರಲಿಲ್ಲ. ಅವ್ರು ಯಾವಾಗಲೂ ಎನಿ ಟೈಮ್ ನೀರು ಇದ್ದೇ ಇರೋದು. ನಾವೆಲ್ಲೂ ಹೊರಗಡೆ ಕುಡಿಯೋಕ್ಕೆ ಅಡುಗೆ ಮಾಡೋಕ್ಕೆ ಬಿಟ್ಟರೆ ಬೇರೆ ಕಡೆ ನಾವು ನೀರು ಯೂಸ್ ಮಾಡ್ತಿರಲಿಲ್ಲ. ಹಾಗಾಗಿ ನೋಡೋಣ, ಕೆಳಗೆ ಹೋಗ್ತಾಯಿದ್ದೀನಿ. ನೀರು ಬಿಟ್ಟವ್ರೇನೋ ಅಂದರೆ ನೀರಿನ ಶಬ್ದ ಬರ್ತಾಯಿಲ್ಲ. ಅದಕ್ಕೆ ಇವರೆಲ್ಲ ಹೋಗವ್ರೆ, ಓನರು. ಹಾಗಾಗಿ ನಮಗೆ ಗೊತ್ತಿಲ್ಲ ಎಲ್ಲೋಗವ್ರೆ ಅಂತ. ಯಾರೂ ಕಾಣ್ತಾ ಇಲ್ಲ. ಕೆಳಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಯಾರೂ ಕಾಣ್ತಾ ಇಲ್ಲ ಹೇಳೋಣ ಅಂದರೆ. ಅದ್ಯಾಕೋ ನೀರು ಫುಲ್ಲು ಇಲ್ದಂಗೆ ಆಗ್ಬಿಟ್ಟೈತಿ ಇವತ್ತು. ಹಾಗಾಗಿ ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ವೋ, ನನ್ನ ಒಂದು ಹಣೆ ಬರನೇ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಎಲ್ಲೋದ್ರೂ ನಮಗೆ ಏನೋ ಒಂದು ಸಮಸ್ಯೆ, ಯಾವುದನೋ ಒಂದು ಸಮಸ್ಯೆ ಇರುತ್ತೆ ನಮಗೆ. ಇಲ್ಲ ಮನೆಯದು ಸಮಸ್ಯೆ, ಇಲ್ಲ ನೀರಿನ ಸಮಸ್ಯೆ, ಏನಾದರೂ ಒಂದು ಇದ್ದೇ ಇರುತ್ತೆ. ಯಾಕೋ ಗೊತ್ತಿಲ್ಲ. ನಾನು ಏನಾಗೈತೆ ಅಂತಲೇ ನಮಗೆ ಅರ್ಥ ಆಗೋಲ್ಲ. ನಿಜವಾಗ್ಲೂ ತುಂಬ ನೋವಾಗುತ್ತೆ. ಇಲ್ಲಿ ಮುಖಕ್ಕಿಂತ ಮುಖವಾಡ ಹಾಕೊಂಡು ಬದುಕೋರ್ದೇ ಜೀವನ. ನಿಜವಾಗ್ಲೂ ನೇರ ಮಾತಾಡೋರಿಗೆ ಇಲ್ಲಿ ಬೆಲೆ ಇಲ್ಲ. ಇಲ್ಲಿ ಏನಿದ್ರೂ ಅಲ್ಲಿ ಏನೋ ಒಂಥರ ಮಾತಾಡೋರ್ಗೇ ಇಲ್ಲಿ ಬೆಲೆ ಕೊಡೋದು. ಆಮೇಲೆ ನನಗೆ ನೇರ ಮಾತಾಡಿ ಅಭ್ಯಾಸ. ನನಗೆ ಏನೋ ಒಂಥರ ಅದು ಇದು ನನಗೆ ಬರೋಲ್ಲ. ನಾನೇನಾದರೂ ಬಾಯಲ್ಲಿ ಬಡಬಡ ಅಂದ್ಬಿಡ್ತೀನಿ. ಅಷ್ಟು ಬಿಟ್ಟರೆ ನನಗೆ ಮನಸ್ಸಲ್ಲೇನು ಇಟ್ಕೊಂಡು ನಾನು ಯಾರನ್ನೂ ಮಾತಾಡೋಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ನಮ್ಮ ಒಂದು ಹಣೆ ಬರನೋ, ಇಲ್ಲ ನಾವು ಹುಟ್ಟಿರೋ ಜಾತಕನೇ ಸರಿ ಇಲ್ವೋ, ಇಲ್ಲ ನಾವು ಹುಟ್ಟಿರೋ ನಕ್ಷತ್ರ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ನನಗೆ ಹೆಂಗಪ್ಪ ಜೀವನ ಮಾಡೋದು ಅನ್ನಿಸ್ತೈತೆ. ಒಂದೊಂದ್ಸಲಿ ಬರ್ಬರ್ತಾ ನನಗೆ ಇನ್ನೂ ನೋವಿನ ಮೇಲೆ ನೋವು ಅನಿಸುತ್ತೆ. ನೋಡಿ, ಶುಕ್ರವಾರ ಬಾಗಿಲಿಗೆ ನೀರು ಹಾಕಿಲ್ಲ. ಇರಲಿ, ಅದು ಸಮಸ್ಯೆಗಳು ಇದ್ದಿದ್ದೇನೆ. ಬಾಡಿಗೆ ಮನೆಗಿರೋರಿಗೆ ಗೊತ್ತಾಗುತ್ತೆ ಸಮಸ್ಯೆಗಳು. ಈ ಸ್ವಂತ ಮನೆಗಿರೋರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಸ್ವಂತ ಮನೆಯವ್ರಿಗೆ ಒಂಥರ ಅವ್ರಿಗೆ ಬಾಡಿಗೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಸ್ವಂತ ಮನೆಗಿರೋ ಅಂಥವ್ರಿಗೆ ಬಾಡಿಗೆ ಕಟ್ಟೋದು ಯಾವ ಥರ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಕೆಲವೊಂದು ಜನಕ್ಕಂತೂ ಗೊತ್ತೇ ಇರಲ್ಲ. ಈ ಬಾಡಿಗೆ ಮನೆಗಿದ್ದು ಅನುಭವಿಸಿ ಸ್ವಂತ ಮನೆ ಕಟ್ಕೊಂಡಿರೋರಿಗೆ ಗೊತ್ತಿರುತ್ತೆ. ಆದರೆ ಬರೀ ಹುಟ್ಟಾದಿಂದ ಬರೀ ಸ್ವಂತ ಮನೆಗಿರೋರಿಗೆ ಅವ್ರಿಗೆ ಗೊತ್ತಿರಲ್ಲ ಬಾಡಿಗೆ ಜೀವನ ಹೆಂಗೆ, ಬಾಡಿಗೆರ ಜೀವನ ಹೆಂಗೆ ಅಂತ ಗೊತ್ತಿರಲ್ಲ. ನಾನು 12 ವರ್ಷ ಆಯಿತು ನಾನು ಬಾಡಿಗೆ ಮನೆಗೆ ಬಂದು ಸೇರ್ಕೊಂಡು. ಆದರೂ ಇನ್ನೂ ಅನುಭವಿಸ್ತಾನೇ ಇದ್ದೀನಿ. ಯಾವತ್ತು ಇವೆಲ್ಲ ನನಗೆ ದೇವರು ಯಾವತ್ತು ತಾಯಿ ಕಣ್ಮುಚ್ಕೊಂಡು ಎಲ್ಲಿ ಕೂತವಳೋ ನನಗಂತೂ ಗೊತ್ತಿಲ್ಲ. ಎಲ್ಲ ನಾನು ಒಬ್ಬರಿಗೆ ನೋವು ಕೊಡಲ್ಲ, ನಾನು ಒಬ್ರಿಗೆ ತೊಂದರೆ ಕೊಡಲ್ಲ. ಎಲ್ಲೋ ಒಂದು ಕಡೆ ನನ್ನ ಜೀವನ ನಾನು ಮಾಡ್ಕೊತಿದ್ದೀನಿ. ನನ್ನ ಮಗನ ಓದಿಸ್ಕೊಂಡು ಹೆಂಗೋ ಬದುಕ್ತಾ ಇದ್ದೀನಿ. ನಾವು ಯಾರಿಗೂ ತೊಂದರೆ ಕೊಡಲ್ಲ, ನಾವು ಯಾರಿಗೂ ನೋವು ಕೊಡಲ್ಲ. ಒಬ್ರಿಗೆ ಅರ್ಥ ಆಗೋಂಥರ ನಾನು ಮಾತಾಡಲ್ಲ. ಯಾಕಂದರೆ ನಾನು ಮಾತು ಆಡ್ತಿದ್ದೆ. ಫಸ್ಟೆಲ್ಲ ನಾನು ಆಡ್ತಾಯಿದ್ದೆ. ಬಟ್ ಇವಾಗ ಇತ್ತೀಚೆಗಂತೂ ನಾನು ಯಾರಿಗೇ ಆಗಿರ್ಬೋದು ನಾನು ಯಾರನ್ನೂ ಏನೂ ಮಾತಾಡೋಕ್ಕೆ ಹೋಗಲ್ಲ. ಆದರೂ ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಟೈಮೇ ಚೆನ್ನಾಗಿಲ್ವ. ನನ್ನ ಹತ್ರದಾಗೆ ಎಷ್ಟು ಹತ್ರದಾಗಿರ್ತಾರೋ ಅಷ್ಟೇ ದೂರ ಹೋಗ್ತಾರೆ. ಹೋಗ್ಲಿ ಬಿಡು, ಅವ್ರ ಪಾಡ್ಗೆ ಅವ್ರು ಇರಲಿ. ನಮ್ಮ ಜೀವನ ನಮ್ಮದು, ಅವ್ರ ಜೀವನ ಅವ್ರದ್ದು. ನನಗೆ ಬೆಳಗಿಂದ ಟೀ ಕುಡ್ದಿರಲಿಲ್ಲ. ಪಾತ್ರೆ ಬೇರೆ ತೊಳೆದಿರಲಿಲ್ವಲ್ಲ. ಟೀ ಪಾತ್ರೆ ಎಲ್ಲ ಹಂಗೆ ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಟೀ ಕುಡಿಯೋಣಂತ ಈ ಹೋಟ್ಲ ಹತ್ರ ಬಂದೆ. ಟೀ ತಗೊಂಡೋಗೋಣ ಅಂದ್ಬಿಟ್ಟು, ಅಂದರೆ ನಾನು ಹೋಟ್ಲ ಹತ್ರ ಎಲ್ಲ ಕುಡಿಯೋಲ್ಲ ಟೀನ. ತಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಅಂದರೆ ನನಗೆ 12:30 ಆದರೂ ಟೀ ಕುಡ್ದಿರಲಿಲ್ವಲ್ಲ, ತಲೆ ಸಿಕ್ಕಾಪಟ್ಟೆ ನೋಯ್ತಾಯಿತ್ತು. ಅದಕ್ಕೆ ಟೀ ತಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿ ಟೀ ತಗೊಂಬಂದೆ. ನೋಡಿ, ಇವಾಗ ಒಂದು 2:45 ನೀರು ಬಿಟ್ಟಿದ್ರು. ಇವಾಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬಂದೆ. ಅಡುಗೆ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಬೆಳಗಿಂದ ಮುಖ ತೊಳೆದಿಲ್ಲ, ತಲೆ ಬಾಚಿಲ್ಲ, ಏನಿಲ್ಲ. ಸುಮ್ಮನೆ ಹೆಂಗಂದ್ರೆ ಹಂಗೆ ಇದ್ದೆ. ನನ್ನ ಬಗ್ಗೆ ನಾನು ಒಬ್ರಿಗೆ ನೋವು ಕೊಡೋಕ್ಕೆ ಇಷ್ಟಪಡಲ್ಲ. ಒಬ್ಬರು ಏನು ನನಗೆ